ಪರಿಷತ್ನಿಂದ ಸಿಟಿ ರವಿ ಅವರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ನಸೀರ್ ಅಹಮದ್ಗೆ ಪಾಕಿಸ್ತಾನ ನಾಲಿಗೆ ಅಂತ ಸಿಟಿ ರವಿ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಆನಂತರ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕರು ಕೂಡ ಈ ಮಾತಿಗೆ ಖಂಡನೆಯನ್ನ ವ್ಯಕ್ತಪಡಿಸಿ ಒಂದು ದಿನದ ಮಟ್ಟಿಗೆ ಅವರನ್ನ ಸದನದಿಂದ ಹೊರಹಾಕಲಾಗಿದೆ. ಸದನಕ್ಕೆ ಬಂದು ವಿಷಾದ ವ್ಯಕ್ತಪಡಿಸಬೇಕು ಅಂತ ಸಭಾಪತಿ ಹೇಳಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಸದನಕ್ಕೆ ಬರೋದಕ್ಕೆ ಸಿಟಿ ರವಿ ಅವರಿಗೆ ಸಮಯಾವಕಾಶವನ್ನ ಕೂಡ ನೀಡಲಾಗಿತ್ತು. ಸಿಟಿ ರವಿ ಬಂದಿಲ್ಲ, ಹಾಗಾಗಿ ಅಮಾನತು ಮಾಡಲಾಗಿತ್ತು. ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅಮಾನತು. ಸದನಕ್ಕೆ ಬಂದು ವಿಷಾದವನ್ನ ವ್ಯಕ್ತಪಡಿಸಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಸೂಚಿಸಿದ್ರು. ಆದರೆ ಸಿಟಿ ರವಿ ಬಂದಿರಲಿಲ್ಲ, ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ. ಹಾಗಾಗಿ ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಸಿಟಿ ರವಿ ಬಂದ್ರೆ ಹೊರಗಡೆ ನಿಲ್ಲಿಸಿ, ಚೀಫ್ ಮಾರ್ಷಲ್ಗೆ ಸೂಚಿಸಿ ಆನಂತರ ಸಭಾಪತಿ ಹೊರಟರು. ಯಾವ ಕಡೆಯಿಂದ ಬಂದರೂ ಕೂಡ ಅವರನ್ನ ಬಿಡಬಾರದು ಅಂತ ಸೂಚನೆಯನ್ನ ನೀಡಲಾಗಿದೆ. ರವಿಯನ್ನ ತಡೆದು ನಿಲ್ಲಿಸಿ ಅಂತ ಸಭಾಪತಿ ಹೊರಟ್ಟಿ ಹೇಳಿ ಹೊರಟು ಹೋಗಿದ್ದಾರೆ. ಸಿಟಿ ರವಿ ಬಂದ್ರೆ ಅವರನ್ನ ಹೊರಗಡೆ ನಿಲ್ಲಿಸಿ, ಒಳಗಡೆ ಬರೋದಕ್ಕೆ ಅನುಮತಿ ಇಲ್ಲ. ಒಂದು ದಿನದ ಮಟ್ಟಿಗೆ ಅವರನ್ನ ಅಮಾನತು ಮಾಡಲಾಗಿದೆ. ಹಾಗಾಗಿ ಅವರು ಯಾವುದೇ ಕಡೆಯಿಂದ ಬಂದರೂ ಕೂಡ ಅವರನ್ನ ಬಿಡಬಾರದು ಅಂತ ಸೂಚನೆಯನ್ನ ಚೀಫ್ ಮಾರ್ಷಲ್ಸ್ಗೆ ಹೇಳಿ ಆನಂತರ ಸಭಾಪತಿ ಹೊರಟ್ಟಿ ಮತ್ತು ಕಾನೂನು ಮಂತ್ರಿ ಹೊರ ನಡೆದಿದ್ದಾರೆ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ ನಂತರ ಬರಲಿಲ್ಲ. ನಾನೀಗ ವಿರೋಧ ಪಕ್ಷ ನಾಯಕರು ಹೇಳಿದೆ ಮತ್ತು ಸಿಪಿಪಿ ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲ ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನ ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದ್ ನಿಮಿಷ ಕೇಳಿ, ಇದು ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಇವತ್ತು ಫೈನಲ್ ಡೇ, ಇನ್ನು ಕೆಲವು 1 or 2 hours ಅಲ್ಲಿ ಎಲ್ಲ ಮುಗಿದೋಗಂತ ಸಂದರ್ಭ ಇದೆ. ಬರ್ಬೇಕಲ್ಲ 8 ಗಂಟೆಗೆ. ಇರ್ಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರ್ಲಿ, ನೋಡೋಣ, ಮುಂದೆ ನೋಡೋಣ ಮತ್ತ. ಅಲ್ಲ, ಆದ್ರೆ ಈಗ ನಾನು ಹೇಳಿದ್ದೀನಿ. 1 ನಿಮಿಷ, ನೀವು 1 ನಿಮಿಷ. ಅಲ್ಲ, ಇರ್ಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಒಬ್ಬ ಸದಸ್ಯನಾಗಿ ಕೇಳೋದು ನೋಡಿ. ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ಪರಿಷತ್ನಿಂದ ಸಿಟಿ ರವಿ ಅವರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ನಸೀರ್ ಅಹಮದ್ಗೆ ಪಾಕಿಸ್ತಾನ ನಾಲಿಗೆ ಅಂತ ಸಿಟಿ ರವಿ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಆನಂತರ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕರು ಕೂಡ ಈ ಮಾತಿಗೆ ಖಂಡನೆಯನ್ನ ವ್ಯಕ್ತಪಡಿಸಿ ಒಂದು ದಿನದ ಮಟ್ಟಿಗೆ ಅವರನ್ನ ಸದನದಿಂದ ಹೊರಹಾಕಲಾಗಿದೆ. ಸದನಕ್ಕೆ ಬಂದು ವಿಷಾದ ವ್ಯಕ್ತಪಡಿಸಬೇಕು ಅಂತ ಸಭಾಪತಿ ಹೇಳಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಸದನಕ್ಕೆ ಬರೋದಕ್ಕೆ ಸಿಟಿ ರವಿ ಅವರಿಗೆ ಸಮಯಾವಕಾಶವನ್ನ ಕೂಡ ನೀಡಲಾಗಿತ್ತು. ಸಿಟಿ ರವಿ ಬಂದಿಲ್ಲ, ಹಾಗಾಗಿ ಅಮಾನತು ಮಾಡಲಾಗಿತ್ತು. ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅಮಾನತು. ಸದನಕ್ಕೆ ಬಂದು ವಿಷಾದವನ್ನ ವ್ಯಕ್ತಪಡಿಸಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಸೂಚಿಸಿದ್ರು. ಆದರೆ ಸಿಟಿ ರವಿ ಬಂದಿರಲಿಲ್ಲ, ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ. ಹಾಗಾಗಿ ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಸಿಟಿ ರವಿ ಬಂದ್ರೆ ಹೊರಗಡೆ ನಿಲ್ಲಿಸಿ, ಚೀಫ್ ಮಾರ್ಷಲ್ಗೆ ಸೂಚಿಸಿ ಆನಂತರ ಸಭಾಪತಿ ಹೊರಟರು. ಯಾವ ಕಡೆಯಿಂದ ಬಂದರೂ ಕೂಡ ಅವರನ್ನ ಬಿಡಬಾರದು ಅಂತ ಸೂಚನೆಯನ್ನ ನೀಡಲಾಗಿದೆ. ರವಿಯನ್ನ ತಡೆದು ನಿಲ್ಲಿಸಿ ಅಂತ ಸಭಾಪತಿ ಹೊರಟ್ಟಿ ಹೇಳಿ ಹೊರಟು ಹೋಗಿದ್ದಾರೆ.
ಸಿಟಿ ರವಿ ಬಂದ್ರೆ ಅವರನ್ನ ಹೊರಗಡೆ ನಿಲ್ಲಿಸಿ ಒಳಗಡೆ ಬರೋದಕ್ಕೆ ಅನುಮತಿ ಇಲ್ಲ. ಒಂದು ದಿನದ ಮಟ್ಟಿಗೆ ಅವರನ್ನ ಅಮಾನತು ಮಾಡಲಾಗಿದೆ. ಹಾಗಾಗಿ ಅವರು ಯಾವುದೇ ಕಡೆಯಿಂದ ಬಂದರೂ ಕೂಡ ಅವರನ್ನ ಬಿಡಬಾರದು ಅಂತ ಸೂಚನೆಯನ್ನ ಚೀಫ್ ಮಾರ್ಷಲ್ಸ್ಗೆ ಹೇಳಿ ಆ ನಂತರ ಸಭಾಪತಿ ಹೊರಟ್ಟಿ ಮತ್ತು ಕಾನೂನು ಮಂತ್ರಿ ಹೊರ ನಡೆದಿದ್ದಾರೆ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ನ ನಂತರ ಬರಲಿಲ್ಲ. ನಾನೀಗ ವಿರೋಧ ಪಕ್ಷ ನಾಯಕರು ಹೇಳಿದೆ ಮತ್ತು ಸಿಪಿಪಿ ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲ ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನ ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದ್ ನಿಮಿಷ ಕೇಳಿ, ಇದು ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಇವತ್ತು ಫೈನಲ್ ಡೇ. ಇನ್ನು ಕೆಲವು 1 or 2 hours ಅಲ್ಲಿ ಎಲ್ಲ ಮುಗಿದೋಗಂತ ಸಂದರ್ಭ ಇದೆ. ಬರ್ಬೇಕಲ್ಲ 8 ಗಂಟೆಗೆ. ಇರ್ಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರ್ಲಿ, ನೋಡೋಣ, ಮುಂದೆ ನೋಡೋಣ ಮತ್ತ. ಅಲ್ಲ, ಆದ್ರೆ ಈಗ ನಾನು ಹೇಳಿದ್ರೆ 1 ನಿಮಿಷ, ನೀವು 1 ನಿಮಿಷ. ಅಲ್ಲ, ಇರ್ಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಆಗೋದಿಲ್ಲ. ಒಬ್ಬ ಸದಸ್ಯನಾಗಿ ಕೇಳೋ ನೋಡಿ, ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ಪರಿಷತ್ನಿಂದ ಸಿಟಿ ರವಿ ಅವರನ್ನ 1 ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ನಸೀರ್ ಅಹಮದ್ಗೆ ಪಾಕಿಸ್ತಾನ ನಾಲಿಗೆ ಅಂತ ಸಿಟಿ ರವಿ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಆನಂತರ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕರು ಕೂಡ ಈ ಮಾತಿಗೆ ಖಂಡನೆಯನ್ನ ವ್ಯಕ್ತಪಡಿಸಿ 1 ದಿನದ ಮಟ್ಟಿಗೆ ಅವರನ್ನ ಸದನದಿಂದ ಹೊರಹಾಕಲಾಗಿದೆ. ಸದನಕ್ಕೆ ಒಂದು ವಿಷಾದ ವ್ಯಕ್ತಪಡಿಸಬೇಕು ಅಂತ ಸಭಾಪತಿ ಹೇಳಿದ್ರು. ಆದರೆ ಆ ರೀತಿ ಆಗಲಿಲ್ಲ. ಸದನಕ್ಕೆ ಬರೋದಕ್ಕೆ ಸಿಟಿ ರವಿ ಅವರಿಗೆ ಸಮಯಾವಕಾಶವನ್ನ ಕೂಡ ನೀಡಲಾಗಿತ್ತು. ಸಿಟಿ ರವಿ ಬಂದಿಲ್ಲ, ಹಾಗಾಗಿ ಅಮಾನತು ಮಾಡಲಾಗಿತ್ತು. 1 ದಿನದ ಮಟ್ಟಿಗೆ ಸಿಟಿ ರವಿ ಅಮಾನತು. ಸದನಕ್ಕೆ ಬಂದು ವಿಷಾದವನ್ನ ವ್ಯಕ್ತಪಡಿಸಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಸೂಚಿಸಿದ್ರು. ಆದರೆ ಸಿಟಿ ರವಿ ಬಂದಿರಲಿಲ್ಲ, ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ. ಹಾಗಾಗಿ 1 ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಸಿಟಿ ರವಿ ಬಂದ್ರೆ ಹೊರಗಡೆ ನಿಲ್ಲಿಸಿ ಚೀಫ್ ಮಾರ್ಷಲ್ಗೆ ಸೂಚಿಸಿ ಆ ನಂತರ ಸಭಾಪತಿ ಹೊರಟರು. ಯಾವ ಕಡೆಯಿಂದ ಬಂದರೂ ಕೂಡ ಅವರನ್ನ ಬಿಡಬಾರದು ಅಂತ ಸೂಚನೆಯನ್ನ ನೀಡಲಾಗಿದೆ. ರವಿಯನ್ನ ತಡೆದು ನಿಲ್ಲಿಸಿ ಅಂತ ಸಭಾಪತಿ ಹೊರಟ್ಟಿ ಹೇಳಿ ಹೊರಟು ಹೋಗಿದ್ದಾರೆ. ಸಿಟಿ ರವಿ ಬಂದ್ರೆ ಅವರನ್ನ ಹೊರಗಡೆ ನಿಲ್ಲಿಸಿ ಒಳಗಡೆ ಬರೋದಕ್ಕೆ ಅನುಮತಿ ಇಲ್ಲ. 1 ದಿನದ ಮಟ್ಟಿಗೆ ಅವರನ್ನ ಅಮಾನತು ಮಾಡಲಾಗಿದೆ. ಹಾಗಾಗಿ ಅವರು ಯಾವುದೇ ಕಡೆಯಿಂದ ಬಂದರೂ ಕೂಡ ಅವರನ್ನ ಬಿಡಬಾರದು ಅಂತ ಸೂಚನೆಯನ್ನ ಚೀಫ್ ಮಾರ್ಷಲ್ಸ್ಗೆ ಹೇಳಿ ಆ ನಂತರ ಸಭಾಪತಿ ಹೊರಟ್ಟಿ ಮತ್ತು ಕಾನೂನು ಮಂತ್ರಿ ಹೊರ ನಡೆದಿದ್ದಾರೆ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ ಸಿಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ನ ನಂತರ ಬರಲಿಲ್ಲ. ನಾನೀಗ ವಿರೋಧ ಪಕ್ಷ ನಾಯಕರು ಹೇಳಿದೆ ಮತ್ತು ಸಿಪಿಪಿ ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲ ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನ ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. 1 ನಿಮಿಷ ಕೇಳಿ, ಇದು ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಇವತ್ತು ಫೈನಲ್ ಡೇ. ಇನ್ನು ಕೆಲವು 1 or 2 hours ಅಲ್ಲಿ ಎಲ್ಲ ಮುಗಿದೋಗಂತ ಸಂದರ್ಭ ಇದೆ. ಬರ್ಬೇಕಲ್ಲ 8 ಗಂಟೆಗೆ. ಇರ್ಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರ್ಲಿ, ನೋಡೋಣ, ಮುಂದೆ ನೋಡೋಣ ಮತ್ತ. ಅಲ್ಲ, ಆದ್ರೆ ಈಗ ಹೇಳಿದ್ರೆ 1 ನಿಮಿಷ, ನೀವು 1 ನಿಮಿಷ. ಅಲ್ಲ, ಇರ್ಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಅಲ್ಲ,
ನಾವು ನೀವು ಅಲ್ಲ, ನಾವು ಪ್ರಶ್ನಿಸೋದು ಅದನ್ನ ಸರಿಯಾಗೋದಿಲ್ಲ. ಒಬ್ಬ ಸದಸ್ಯನಾಗಿ ಕೇಳೋದು ನೋಡಿ. ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು.